ಗಿಣಿ ಜೋಳ ತಿಂತೈತೆ. ತುಂಬ ಚೆನ್ನಾಗಿ ಜೋಳ ತಿಂತಾಯಿದೆ. ತಿನ್ನಲಿ ಪಾಪ, ಪ್ರಕೃತಿಯಲ್ಲಿ ಅವೆಲ್ಲ ತಿಂದು ಮಿಕ್ಕಿದ ಮೇಲೆ ನಮಗಲ್ವ, ಅದೇ ಪ್ರಕೃತಿ ಅನ್ನೋದು. ನಮಗೆಲ್ಲ ಗೌರ್ಮೆಂಟ್ ಅವ್ರು ಡಿಪೋಲ್ಲಿ ಅಕ್ಕಿ ಕೊಡ್ತಾರೆ, ಬಸ್ ಫ್ರೀ ಕೊಡ್ತಾರೆ, ಎಲ್ಲ ಓಕೆ. ಬಟ್ ಈ ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಯಾರು ಏನು ಕೊಡ್ತಾರೆ? ಯಾರೂ ಕೊಡಲ್ಲೇನು. ಸೊ ಅದಕ್ಕೆ ನೋಡಿ ರೈತರು ಅವನ್ನ ಕಾಪಾಡೋದು. ರೈತ ಎಷ್ಟು ಕಾಪಾಡ್ತಾನೆ ಗೊತ್ತಾ? ಇರುವೆಯಿಂದ ಹಿಡಿದು ಹೆಗ್ಗಣ, ಇಲ್ಲಿ ಇರುವೆ, ಪಕ್ಷಿಗಳು, ಗಿಣಿಗಳು ಎಲ್ಲ ತಿಂದು ಮತ್ತೆ ರೈತನ ಮನೆಗೆ ಬರೋದು. ದಟ್ ಈಸ್ ರೈತ. ಸಖತ್ತಾಗಿದೆ. 3 ಗಿಣಿಗಳು, ಮೇಲೊಂದು, ಲೆಫ್ಟ್ ಒಂದು, ರೈಟ್ ಒಂದು ಹೋಗ್ಬಿಡ್ತು. ಒಳ್ಳೆ ವೆದರ್ ಇವತ್ತು, ಬ್ಯೂಟಿಫುಲ್ ವೆದರು. ಇವತ್ತು ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡ್ತಾಯಿದ್ದೀನಿ. ಸೊ ನಮ್ಮ ತೋಟದಲ್ಲಿ, ನಮ್ಮ ಸ್ನೇಹಿತರ ತೋಟ ಪಕ್ಕದಲ್ಲಿ ನಮ್ಮದು ನೆಲ್ಲಿಕಾಯಿ ಗಿಡ ಇನ್ನೂ ದೊಡ್ಡದಾಗಿಲ್ಲ, ಈಗ ಹಾಕಿರೋದು, ಅದನ್ನು ಲೇಟು. ನಮ್ಮ ಸ್ನೇಹಿತರ ತೋಟದಲ್ಲಿ ತಗೊಂಬಂದು ಮಾಡ್ತಾಯಿದ್ದೀನಿ ಇವತ್ತು. ನೆಲ್ಲಿಕಾಯಿ ಉಪ್ಪಿನಕಾಯಿ ಅದು 2 ಥರ ಮಾಡ್ತಾರೆ. ಒಂದು ಬರೀ ಕಾಯಿ ಹಾಕೋದು, ಇನ್ನೊಂದು ಚಟ್ನಿ ಥರ. ಸೊ ಅದು ಹೆಂಗೆ ಏನು ಅಂತ ಇವತ್ತು ನಿಮಗೆಲ್ಲ ಒಂದು ಈ ವಿಡಿಯೋದಲ್ಲಿ. ನೆಲ್ಲಿಕಾಯಿ ಭಾರಿ ಒಳ್ಳೆಯದು, ತುಂಬ ಒಳ್ಳೆಯದು. ಲೇಡೀಸ್ಗಂತೂ ತುಂಬ ಡೈಲಿ ಒಂದು ಊಟ ಮಾಡೋಕೆ ಒಂದು ಸ್ಪೂನ್ ಹಾಕ್ಕೊಂಡು ತಿಂದು. ನೆಲ್ಲಿಕಾಯಿ ತಿಂದಮೇಲೆ ನೀರು ಕುಡೀರಿ, ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಒಳ್ಳೆಯದು. ಹಾರ್ಟಿಗೆಲ್ಲ, ನಮ್ಮ ಎಲ್ಲದಕ್ಕೂ ಒಳ್ಳೆಯದು. ಈ ಕಾಯಿ ಏನಂದರೆ ಏನಣ್ಣ, ಕೆಳಗಡೆ ಬಿದ್ದರೆ ಇದು ಕೆಟ್ಟೋಗ್ಬಿಡುತ್ತೆ. ಕೆಳಗಡೆ ಬಿತ್ತು ಅಂದರೆ ಉಪ್ಪಿನಕಾಯಿ ಕೆಲ್ಸಕ್ಕೆ ಬರೋಲ್ಲ. ಕೆಳಗಡೆ ಬೀಳ್ದಿರ ಮೇಲೆ ಮರದಲ್ಲೇ ತೆಗಿಬೇಕು. ಅದಕ್ಕೆ ಈ ಥರ ಬಟ್ಟೆ ಕಟ್ಬಿಟ್ಟು ನಾವು ಮಾಡ್ತೀವಿ. ಹುಷಾರು, ಅಲ್ಲಿ ಮೇಲೆ ಲಾಸ್ಟ್ಗೆ ಹತ್ತಕ್ಕಾಗಿಲ್ಲ ನನಗೆ. ನೀನು ಸಣ್ಣ ಇದೆಯಾ, ಹತ್ಕೊಂಬಿಡ್ಬೋದು. ನಾವು ಸ್ವಲ್ಪ ದಪ್ಪ ಅಲ್ವಾ, ಸ್ವಲ್ಪ ಕಷ್ಟ. ನೀವು ಉಪ್ಪಿನಕಾಯಿ ಹಾಕ್ಕೋಬೋದಲ್ಲ ಇದು? ಹಾಂ, ನೋಡಿ ತುಂಬ ಒಳ್ಳೆಯದು ನೆಲ್ಲಿಕಾಯಿ. ಶುಗರ್ ಇರೋರಿಗೆ, BP ಗೆ, ಹಾರ್ಟ್ಗೆ ಎಲ್ಲದಕ್ಕೂ ಒಳ್ಳೆಯದು. ಇದು ಯಾರು ಯೂಸ್ ಮಾಡ್ತಾಯಿಲ್ಲ ಅಷ್ಟೇ. ನೋಡಿ ಎಲ್ಲ ಕೆಳಗಡೆ ಬಿದ್ದು ನೋಡಿ, ಎಲ್ಲ ಕೆಳಗಡೆ ಬಿದ್ದೋಗ್ಬಿಟ್ಟಿದೆ. ಯಾರು ತೊಗೊಂಡು ಹೋಗಿದ್ದೀರ ನೋಡಿ, ಹಿಂಗೆ ಬಿದ್ದೋಗಿದೆ ನೋಡಿ, ಎಲ್ಲ ಬಿದ್ದೋಗಿರೋದು ಗಾಳಿಗೆ ಹಣ್ಣಾಗ್ಬಿಟ್ಟು ಹಿಂಗೆ ಬಿದ್ದೋಗಿದೆ ನೋಡಿರಿ. ಹಂಗೆ ಇದ್ದಾವೆ. ಹೋದ ವರ್ಷ ಇಲ್ಲೆಲ್ಲ ಕೆಳಗಡೆ, ನೆಕ್ಸ್ಟು ಎಲ್ಲ ಮೊಳಕೆ ಬರುತ್ತೆ. ಇದನ್ನು ಉಪಯೋಗ ಮಾಡ್ಕೊತ ಇಲ್ಲ ಯಾರು. ಸೀಸನ್ ಇದು, ಸೀಸನ್ ಫ್ರೂಟ್. ಮತ್ತೆ 1 ವರ್ಷ ಸಿಗೋದಿಲ್ಲ ನಿಮಗೆ, 1 ಇಯರು ನಿಮಗೇನೂ ಸಿಗೋದಿಲ್ಲ. ಇದು ಹುಡುಕಿದ್ರೆ ಸಿಗೋಲ್ಲ ನೆಲ್ಲಿಕಾಯಿ ಬೇಕಂದರೆ. ಅದಕ್ಕೆ ಈ ಸೀಸನಲ್ಲೇ ಹಾಕ್ಕೋಬೇಕು. ಅದಕ್ಕೆ ಸೀಸನ್ಗೆ ನಾನು ವೀಡಿಯೋ ಮಾಡ್ತೀನಿ ನಿಮಗೆ. ಹೋದ ವರ್ಷವೇ ಒಂದು ವೀಡಿಯೋ ಮಾಡಿದ್ದೆ, ಈ ವರ್ಷ ಒಂದು ವೀಡಿಯೋ ಮಾಡ್ತೀನಿ. ನಮ್ಮ ಮನೆಯವ್ರು ಕಷ್ಟಪಡ್ತಾವ್ರೆ ಬೆಡ್ಶೀಟ್ ಇಟ್ಕೊಂಡು. ಸೊ ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ನಿಮಗೆಲ್ಲ ಈಗ ಹೇಳ್ಕೊಡ್ತೀನಿ. ಬೇಗ ಮಾಡಿ ಇಟ್ಕೊಳ್ಳಿ, ತುಂಬ ಚೆನ್ನಾಗಿದೆ. 1 ವರ್ಷ ಇರುತ್ತೆ, 1 ಇಯರ್ ಏನೂ ಆಗೋಲ್ಲ.
కేసుకేయండి ఉండి పీకేస్తాను. ఓకే తోర్సు. ಎಳ್ಳಿಕಾಯಿ, ಬೆಟ್ಟದ ನೆಲ್ಲಿಕಾಯಿ ನೋಡಿ. ನಿನ್ನೆ ಮರದಿಂದ ಕಿತ್ಕೊಂಡ್ಬಂದ್ವಿ. ಸೊ ಇವತ್ತೆಲ್ಲ ಸ್ವಲ್ಪ ಡ್ರೈ ಮಾಡಿ ಅದರಲ್ಲಿ ಚೆನ್ನಾಗಿರಲ್ದಿರುತ್ತೆ ಎಲ್ಲ ಕ್ಲೀನ್ ಮಾಡಿ ಅಲ್ಲಿ ಹಾಕಿದ್ದೀನಿ ನೋಡಿ. ಈಗ ತೊಗೊಂಡಿದ್ದೀನಿ ಟೋಟಲ್ 5 kg ತಂದಿದ್ದೆ ನಾನು. ಸೊ ಈಗ ಫಸ್ಟು ಒಂದು 2-2.5 kg ಫ್ರೈ ಮಾಡ್ತೀನಿ. ಫಸ್ಟು ಫ್ರೈ ಮಾಡಿ ಇದು ಏನೇನು ಮಾಡಬೇಕು ಅನ್ನೋದು ನಿಮಗೆಲ್ಲ ತಿಳಿಸ್ಕೊಡ್ತೀನಿ ನಾನು. ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡೋಣ. ನಾನು ನೆಲ್ಲಿಕಾಯಿ ಉಪ್ಪಿನಕಾಯಿ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ. ಈಗ ಸ್ಟವ್ ಹಚ್ಚಿದ್ದೀವಿ, ಬಾಣಲಿ ಬಿಸಿ ಆಗ್ತಾಯಿದೆ. ಬಿಸಿ ಆದಮೇಲೆ ಎಳ್ಳೆಣ್ಣೆ ಹಾಕಿದ್ರೆ ಚೆನ್ನಾಗಿರುತ್ತಂತೆ ಟೇಸ್ಟು. ಇಲ್ಲಾಂದರೆ ಕಡಲೆಕಾಯಿ ಎಣ್ಣೆ ಅದಾದರೂ ಹಾಕ್ಬೋದು, ಇದಾದರೂ ಹಾಕ್ಬೋದು. ಈಗ ನಾವು ಎಳ್ಳೆಣ್ಣೆ ಮನೆಯಲ್ಲಿ ಮುಂಚೆ ತಂದಿದ್ವಿ, 100 ಗ್ರಾಮ್ ಹಾಕ್ತಾಯಿದ್ವಿ. ಚೆನ್ನಾಗಿ ಬಿಸಿ ಆಗಬೇಕಿದು. ಬಿಸಿ ಆದಮೇಲೆ ಇಲ್ಲಿರೋ ನೆಲ್ಲಿಕಾಯಿನ ಅದರಲ್ಲಿ ಹಾಕಿ ಫ್ರೈ ಮಾಡಬೇಕು. ಬಿಸಿಯಾಗಿದೆ. ಈಗ 2 kg ಏನಿದೆ ಅದನ್ನು ಪೂರ್ತಿ ಹಾಕ್ತಾಯಿದ್ದೀನಿ ಒಂದೇ ಸಲ. 2 kgನೂ ಒಂದೇ ಸಲ. ಒಂದು 5 ನಿಮಿಷ ಇದನ್ನು ಮುಚ್ಚಿಡಬೇಕು, ಚೆನ್ನಾಗಿ ಅದು ಫ್ರೈ ಆಗೋಕ್ಕೆ. 5 ನಿಮಿಷ ಮುಚ್ಚಿಬಿಟ್ಬಿಡೋಣ. ಚೆನ್ನಾಗಿ ತಿರುಗಿಸಿ ಉಲ್ಟಾ ಪಲ್ಟಾ ಮಾಡಿ 5 ನಿಮಿಷ ಬಿಡೋದು ನೋಡಿ. ಈಗ ಆಗಿದೆ, ಒಂದು 15 ನಿಮಿಷ ಆಯ್ತು ನಮಗೆ. ಯಾಕಂದರೆ ಸ್ವಲ್ಪ ಬಾಣಲಿ ದೊಡ್ಡದು 2 kg ಹಾಕ್ಕೊಂಡಿದ್ದೀನಿ. ನೀವೆಲ್ಲ 1 kgಗೆ ಟ್ರೈ ಮಾಡ್ಕೊಳ್ಳಿ. ನಾವೆಲ್ಲ 2 kgಗೆ ಏನು ಮಾಡಿದ್ವಿ ನೋಡಿ. ಹಿಂಗೆಲ್ಲ ಹೊಡೆದೋಗ್ಬೇಕು ನೋಡಿ, ಹಂಗೆ ಹೊಡಿತದೆ ನೋಡಿ. ಅಲ್ಲೇ ಆಟೋಮೆಟಿಕ್ ಹೊಡಿತು. ಸೊ ಈಗೆಲ್ಲ ಫುಲ್ ರೆಡಿ ಇದೆ. ತಣ್ಣಗೆ ಆಗಬೇಕೀಗ, ಪೂರ್ತಿ ಇದು ತಣ್ಣಗೆ ಆದಮೇಲೆ ಬಿಡಿಸ್ಬೇಕು ಇದನ್ನು ನೋಡಿ. ಹಿಂಗೆ ಬಿಡಿಸ್ತಾ ಇದ್ದೀನಿ ಎಲ್ಲ. ಒಂದು ಪೀಸ್ ಒಂದು ಕಟ್ ಮಾಡಿದ್ರೆ 5 ಹೋಳಾಗುತ್ತೆ, ಪರಂಗಿ ಹಣ್ಣಿಗೆ ಹೋಳಾದಂಗೆ ಆಗುತ್ತೆ. ಓಕೆ, ಇದರಲ್ಲೆಲ್ಲ ಬಿಡಿಸ್ಕೊಂಡು ಇಟ್ಕೊಂಡು ಆಮೇಲೆ ನೋಡಿ ಇಲ್ಲೈತೆ ಉಪ್ಪು, ಬೆಳ್ಳುಳ್ಳಿ ಮತ್ತು ಖಾರ ಮತ್ತು ಮೆಂತ್ಯ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಅರಿಶಿಣ ಇಷ್ಟು ಇದಕ್ಕೆ ಹಾಕ್ಬೇಕಾಗಿರೋದು. ಇದು ಹೆಂಗೆ ಹಾಕ್ಬೇಕು, ಏನು ಹಾಕ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಡೀಟೇಲ್ಸಾಗಿ ಹೇಳ್ತೀನಿ ನಾನು ನೋಡಿ. ಹಿಂಗೆ ಬಿಡಿಸಿದ್ರೆ ಇದು ನೋಡಿ 1 2 3 4 5 6 ಭಾಗ ಆಯಿತು ನೋಡಿ. ಇದು ಒಳಗಡೆ ಬೀಜ ಇರುತ್ತೆ. ಈ ಬೀಜನ ಈ ಗುಜ್ಜು ಸಮೇತ ಹಿಂಗೆ ತೆಗಿಬೇಕು. ಇದು ಬೀಜ ತೆಗಿಬಿಡ್ಬೇಕು. ಸೊ ಇದು ಇಷ್ಟೇ ಬಿಡ್ಸೋಕ್ಕೆ ಈಸಿ ಆಗುತ್ತೆ. ಅದಕ್ಕೆ ನಾನು ಆಯಿಲಲ್ಲಿ ಫ್ರೈ ಮಾಡೋದು. ಇದು ಬಿಸಿಗೆ ಫ್ರೈ ಆದಾಗ ಹಿಂಗೆ ಬಿಡ್ಕೊಂಬಿಡುತ್ತೆ. ಸೊ ಬಿಡ್ಸೋಕ್ಕೆ ಈಸಿ ಇರುತ್ತೆ. ಕೆಲವರು ಹಸಿದೆ ತುರಿತಾರೆ, ಬಟ್ ನಾವು ಅದು ಬೇರೆ ಥರ, ಇದು ಬೇರೆ ಥರ ನೋಡಿ. ಹಿಂಗೆ ಈಜಿಯಾಗಿ ಬರುತ್ತೆ ನೋಡಿ. ಹಿಂಗೆ ಬಿಡಿಸ್ಕೊಬೋದು. ತುಂಬ ಹೆಲ್ತ್ಗೆ ಒಳ್ಳೇದು ಇದು. ಎಷ್ಟು ಅಂದರೆ ಅಷ್ಟು ನಿಮಗೆ ಕೇಳೋಕ್ಕೆ ಆಗೋದಿಲ್ಲ. ನೀವು ಇವ್ರದ್ದು ಮೈಸೂರು ಕಾದರವಲ್ಲಿ ಅಂತ ಒಂದು ವಿಡಿಯೋಸ್ ಇದೆ, ಕಾದರವಲ್ಲಿ ವಿಡಿಯೋಸ್ ಅಂತ ಹೊಡೀರಿ. ಅದರಲ್ಲಿ ಅವ್ರು ಹೇಳ್ತಾರೆ ಈ ನೆಲ್ಲಿಕಾಯಿಗೆ, ಬೆಟ್ಟದ ನೆಲ್ಲಿಕಾಯಿಗೆ ಎಷ್ಟು ಇದಿದೆ ಅಂತ. ನಾವು ಚಿಕ್ಕ ವಯಸ್ಸಲ್ಲಿ ಇದು ಅಂಗಡಿಯಲ್ಲಿ ಮಾರ್ತಾಯಿದ್ರು. ಏನೋ ಜೇನುತುಪ್ಪ ಹಾಕ್ಬಿಟ್ಟು ಇದನ್ನು ನೆನೆಸಾಕ್ತಾಯಿದ್ರು. ನಾವು ಹೋಗೋದು ಒಂದು ತೊಗೊಳ್ಳೋದು. ಅವಾಗ ಎಷ್ಟು 4 ಆಣೆ ಏನೋ, ಒಂದೊಂದು ಕಾಯಿ 4 ಆಣೆ. ಸಖತ್ತಾಗಿರೋದು ಟೇಸ್ಟು. ಅದು ತಿಂದ್ಬಿಟ್ರೆ ಅಂತೂ ಹೊಟ್ಟೆ ಎಲ್ಲ ಫುಲ್ ಕ್ಲೀನ್ ಆಗಿಬಿಡೋದು, ಅಷ್ಟು ಚೆನ್ನಾಗಿರೋದು ನೋಡಿ. ಎಷ್ಟು ಚೆನ್ನಾಗಿದೆ. ಅಷ್ಟು ಚಿಕ್ಕ ವಯಸ್ಸಲ್ಲಿ ನೆನಪು ನನಗಿದು. ಬೆಟ್ಟದ ನೆಲ್ಲಿಕಾಯಿ ಎಲ್ಲೂ ಸಿಗ್ತಾಯಿರಲಿಲ್ಲ. ಈಗ ನಮ್ಮ ತೋಟಗಳಲ್ಲಿ ಎಲ್ಲ ಹಾಕ್ತಾಯಿದ್ದೀವಿ. ಎಲ್ಲರೂ ಸೀಸನ್ ಇದು ಮಾಡ್ಕೊಂಡು ತಿನ್ನಿರಿ, ತುಂಬ ಒಳ್ಳೆಯದು, ತುಂಬ ಹೆಲ್ತ್ಗೆ ಒಳ್ಳೆಯದು. ಏನು ಬೆನಿಫಿಟ್ಸ್ ಅಂತೂ ಸಿಕ್ಕಾಪಟ್ಟೆ ಇದೆ. ಸೀಸನ್ ಇದು ಮತ್ತೆ ಸಿಗೋದಿಲ್ಲ ನಿಮ್ಗೆ. ಬೇಕು ಅಂದ್ರೂ 1 kg ತೊಗೊಂಡೋಗಿ ಚಿಕ್ಕದಾಗಿ ಮಾಡ್ಕೊಳ್ಳಿ. ನಾವು ಹೆಂಗೆ ಮಾಡ್ತೀನಿ ಹಂಗೆ. ನಂದು ಫ್ರೆಂಡ್ಸ್ ವಾಸ್ ಯೂಟ್ಯೂಬ್ ಚಾನಲ್ ಇದೇ ಫಸ್ಟ್ ಹಾಕಿದ್ದು. ಇದಕ್ಕೆ ಮುಂಚೆ ಚಿತ್ರಲೋಕದಲ್ಲಿ ಮಾಡಿದ್ದೆ, ಹೋದ ವರ್ಷ ಅನ್ನೋ ಅದಕ್ಕೆ ಮುಂಚಿನ ವರ್ಷ ಅನಿಸುತ್ತೆ. ಈಗ ಫ್ರೆಂಡ್ಸ್ ವಾಸ್ ಯೂಟ್ಯೂಬ್ ಚಾನಲಲ್ಲಿ ಇದೇ ಫಸ್ಟ್ ಮಾಡ್ತಾಯಿರೋದು. ಸೊ ಎಲ್ಲರೂ ಟ್ರೈ ಮಾಡಿ. ಮನೇಲಿ ಇರಲ್ಲ ಹೆಂಗಸ್ರು ಸ್ವಲ್ಪ ಸೋಂಬೇರಿತನ ಮಾಡಬೇಡ್ರಿ.
10 ನಿಮಿಷದ ಕೆಲಸ ಇದು. ಹಿಂಗೆ ಹುರ್ಕೊಳ್ಳೋದು, ಎಲ್ಲ ರೆಡಿ ಮಾಡಿ ಪುಡಿ ಮಾಡಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋದು. ತುಂಬ ಈಸಿ, ಈ ಮಕ್ಕಳಿಗಂತೂ ತುಂಬ ಒಳ್ಳೆಯದು, ಮಕ್ಕಳಿಗೆ ಹೆಲ್ತಿಗೆ ಅಂತ ತುಂಬ ಒಳ್ಳೆಯದು. ಎಲ್ಲರೂ ಟ್ರೈ ಮಾಡಿ ದಯವಿಟ್ಟು. ಓಕೆ ನೋಡಿ, ಈಗ ಮೆಂತ್ಯನ ನಾವು ಒಳಕಲ್ಲಲ್ಲೇ ಕುಟ್ಕೊತೀವಿ. ಯಾಕೆಂದರೆ ಮಿಕ್ಸಿ ನಮಗೆ ಕರೆಂಟು ಇಲ್ಲ, ನಮ್ಮ ಮಿಕ್ಸಿನೂ ಸಿಗೋಲ್ಲ ಇಲ್ಲಿ. ಸೊ ಒಳಕಲ್ಲಲ್ಲಿ ಚೆನ್ನಾಗಿ ಪೌಡ್ರ್ ಮಾಡಿಕೊಂಡು ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ. ಅದೇ ಥರನೇ ಉಪ್ಪು ಹಂಗೆ ಮಿಕ್ಸ್ ಮಾಡ್ತೀನಿ ಇದರಲ್ಲೇ. ಮತ್ತು ಬೆಳ್ಳುಳ್ಳಿ ಇದರಲ್ಲೇ ಜಜ್ಜಿಕೊಂಡು ಎಲ್ಲ ಇದರಲ್ಲೇ ಒಳ್ಕಲ್ಲಲ್ಲೇ ಮಾಡಿದ್ರೆ ಬೇರೆ ಥರ ಟೇಸ್ಟ್ ಬರುತ್ತೆ ಅಂತ ಅಷ್ಟೇ. ಓಕೆ, ಹಿಂಗೆ ಫುಲ್ಲು ಪೌಡ್ರ್ ಮಾಡಿಬಿಟ್ಟೆ ನೋಡಿ. ಮಿಕ್ಸಿಗೆ ನಾನು ಜೋರಾಗಿ ಮಾಡ್ತೀನಿ. ಇದಾಯಿತು. ನೆಕ್ಸ್ಟ್ ಇದು ಕಲ್ಲುಪ್ಪನ್ನ ಜಜ್ಕೋಬೇಕು ಇದರಲ್ಲಿ. ಓಕೆ, 2 kgಗೆ 200 ಗ್ರಾಮ್ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಹುರ್ಕೋಬೇಕು ಸ್ವಲ್ಪ, ಯಾಕೆಂದರೆ ನೀರು ಅಂಶ ಇರುತ್ತೆ. ಇಲ್ಲ ಬಿಸಿಲಲ್ಲಿ ಇಟ್ಕೋಬೇಕು. ಬಿಸಿಲಲ್ಲಿ ಇಟ್ಕೊಂಡು ಇದನ್ನು ಇದರಲ್ಲೇ ಪೌಡ್ರ್ ಮಾಡ್ಕೊತೀನಿ. ಯಾಕೆಂದರೆ ನಮ್ಮಲ್ಲಿ ಕರೆಂಟ್ ಇಲ್ಲ. ಕರೆಂಟ್ ಇದ್ದರೆ ಓಕೆ, ಕರೆಂಟ್ ಇಲ್ಲದೆ ಇರೋದ್ರಿಂದ ಪೌಡ್ರ್ ಮಾಡಿಕೊಂಡು ಎಲ್ಲ ನಾಟಿ ಸ್ಟೈಲಲ್ಲಿ ಮಾಡ್ತೀವಿ. ಸೊ ನಿಮಗೆಲ್ಲ ಮಿಕ್ಸಿ ಇದೆ, ಬೆಂಗಳೂರಲ್ಲಿ ಇರೋರಿಗೆಲ್ಲ ತಕ್ಕಂತ 5 ನಿಮಿಷದಲ್ಲಿ ಆಗಿಬಿಡುತ್ತೆ. ನನಗೆ ಲೇಟ್ ಇದು ಚಟ್ನಿ ಮಾಡೋಕ್ಕೆ. ನಿಮಗೆ ಈಸಿ, ಎಲ್ಲ 5 ನಿಮಿಷ ಬರ್ರ ಅನಿಸ್ಬಿಡ್ತೀರ ಅಷ್ಟೇ. ಸೊ ಇದು ತುಂಬ ಪೌಡ್ರ್ ಥರ ಏನು ಬೇಡ, ಸ್ವಲ್ಪ. ಆಯಿತು, ಉಪ್ಪಾಯಿತು. ಈಗ ಬೆಳ್ಳುಳ್ಳಿ ಒಂದು 50 ಗ್ರಾಮ್ ಬೆಳ್ಳುಳ್ಳಿ 2 kgಗೆ. ಇದನ್ನು ಕಚ್ಚಂಪಚ್ಚ ಮಾಡ್ಕೊಳ್ಳೋಣ. ಈ ನೆಲ್ಲಿಕಾಯಿ ಇದನ್ನು ಇದರಲ್ಲಿ ಹಾಕಿ ಕಚ್ಚಂಪಚ್ಚ ಮಾಡ್ಕೋಬೇಕು ರಫಾಗಿ. ತುಂಬ ಮೆತ್ತಗಾದರೂ ಚೆನ್ನಾಗಿರಲ್ಲ, ಯಾಕೆಂದರೆ ಸಿಗಬೇಕದು. ಅದು ಬಾಯಿಗೆ ಸಿಕ್ಕರೆ ಒಂಥರ ಟೇಸ್ಟ್ ಚೆನ್ನಾಗಿ ಬರೋದು. ನೋಡಿ, ಹಿಂಗೆ ಕೆಲವರು ರುಬ್ಬಿದ್ರೆ ನುಣ್ಣಗಾಗ್ಬಿಡುತ್ತೆ, ಅದು ಚೆನ್ನಾಗಿರಲ್ಲ. ಇದು ಬಾಯಿಗೆ ಒಂಚೂರು ತಗಲ್ಬೇಕದು ತಿನ್ಬೇಕಾರೆ. ಅದರ ಈಗ ನಾವು ದ್ರಾಕ್ಷಿ ಜ್ಯೂಸ್ ಕುಡಿದಾಗ ಅವಾಗ 1-2 ದ್ರಾಕ್ಷಿ ಒಳಗಡೆ ಸಿಗುತ್ತಲ್ಲ, ಆ ಥರ ಇದು ತಿನ್ಬೇಕಾರೆ ಒಂದಷ್ಟು ಸಿಗಬೇಕು ನಮಗೆ. ಸೊ ಇದನ್ನು ಕಚ್ಚಂಪಚ್ಚ ಮಾಡ್ಕೊಡೋಣ.